ಬಾಣದ ಮೂಲಕ ಉತ್ತರವನ್ನು ಕೊಡಬೇಕು. ಹೌದೌದು. ಭೀಮನಲ್ಲೂ ಹೇಳುತ್ತಿದೆ, ಭೀಮ ಗದ ಯುದ್ಧವನ್ನ ಬಾಣ ಯುದ್ಧವನ್ನ ಮಾಡುವ ಬದಲು ಮಾತಿನ ಯುದ್ಧಕ್ಕೆ ಯಾಕೆ ತೊಡಗುವ ಸ್ಥಿತಿ ನೀವು ಬಂತು ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಆ ಭೀಮನಿಗೂ ಕೂಡ ಒಂದು ರೀತಿಯ ವಿಶ್ವಾಸ ಇದೆ. ಕಾರಸ್ಥಾನಿಯಾದಂತ ಕೃಷ್ಣ ನನ್ನ ಜೊತೆಗಿರುವಾಗ ಸೋಲು ಬರ್ಲಿಕ್ಕಿಲ್ಲ ಅಂತ ಆತ ಅಂದ್ಕೊಂಡಿದ್ದೆ. ಆದ್ರೆ ಕೃಷ್ಣನೂ ಮೆಚ್ಚಿಕೊಳ್ಳುವ ಹಾಗೆ ಅವನ ಕಾರ್ಯಸ್ಥಾನವನ್ನು ಧಿಕ್ಕರಿಸುವ ರೀತಿಯಲ್ಲಿ ಯುದ್ಧವನ್ನ ಮಾಡಿ ಆ ಭೀಮನನ್ನ ಮಣಿಸಿದ್ದೆ. ಹೌದೌದು. ಅಷ್ಟು ಮಾತ್ರವಲ್ಲ, ದುಶ್ಯಾಸನ ಹೊಟ್ಟೆಯನ್ನು ಬೈದಂತ ಭೀಮ ಹೇಳಿದಂತೆ, ಯಾರಾದ್ರೂ ಯುದ್ಧಕ್ಕೆ ಬರೋರಿದ್ರೆ ಬನ್ನಿ ಅಂತೆ. ನಿಮ್ಮನ್ನೂ ಕರ್ದ ಅನ್ನೋದು ನಮ್ಮ ಯುದ್ಧ ರಂಗದಲ್ಲಿ ಬಿದ್ದಂತ ಸುದ್ದಿ. ಹೌದೌದು. ಕೃಷ್ಣನೂ ಕರ್ದ ಅನ್ನುವಂಥದ್ದು ಕೊಂಡಿಸುತ್ತೆ. ನೀವು ಯಾರು ಹೋಗ್ಲಿಲ್ಲ, ನಿನ್ನ ಗಾಂಡೀವಕ್ಕೆ ನಾಚಿಕೆ ಆದ್ರೂ ಕೂಡ ನೀನು ಬಿಟ್ಟಿಯಲ್ಲ. ಅಂತಹ ಭೀಮನನ್ನು ಹೊಡೆದುಡುತ್ತಿದ್ದೇನೆ ನಾನು ಅನ್ನುವಾಗ ನೀನು ಈಗ ನನ್ನನ್ನ ಮಾತಿನಲ್ಲಿ ನನ್ನನ್ನು ಹೊಗಳಿ ನನಗೆ ಅವಕಾಶ ಕೊಟ್ಟು ನನ್ನನ್ನು ಮನೆಗೆ ಕಳಿಸುವ ಕೆಲಸವನ್ನು ಮಾಡ್ತಾ ಇದ್ದೇನೆ, ಪ್ರಯೋಗವನ್ನು ಮಾಡ್ತಾ ಇದ್ದೇನೆ. ಅದು ಅತಿಯಾಗಿ ತೋರಿಸ್ತಾ ಇದೆ ನೋಡು. ತಿಳಿದುಕೊಂಡದ್ದು ಸಾಲದು, ಕೇವಲ ನೀನೆನಿಸಿಕೊಂಡಂತೆ ರಣಕ್ಷೇತ್ರ ಅಂತ ಅಸಮ ವೀರರೊಡನೆ ಬಾಣದ ದುಗೆಗಳ ಅದೇನ ಬಲ್ಲೆ ಶಿಶುವಿಘಾತ ಗೈಯಲಾರೆ ಹಸುವ ನೀಗದಿ ವಿಷದ ಮಾತು ಗಡಗಳು ಉತ್ಸಾಹದ ಪರಮಾವಧಿ. ನಿಮ್ಮ ಆಲೋಚನೆಯ ದೃಷ್ಟಿಕೋನವೇ ಬೇರೆ, ನಮ್ಮ ಆಲೋಚನೆಯ ದೃಷ್ಟಿಕೋನವೇ ಬೇರೆ. ಸಹಜವಾದದ್ದೇ. ನಾವು ಮಾಡಬೇಕಾದ ವಿಷದ ಭಾಂಡವೊಂದನ್ನ ಸಾಮಾನ್ಯ ನೊಣವೊಂದು ಹೊತ್ತಿದರೆ ಅದಕ್ಕೆ ಬದುಕಲು ಸಾಧ್ಯ ಉಂಟೆ ಹೇಳು ದಶಸೇನ. ಬದುಕಿ ಬಾಳಬೇಕಾ ಅಂತ ನೀನು ಭೀಮಸೇನನ್ನ ಜಯಿಸಿದ್ದೇನೆ ಅನ್ನುವ ಒಂದೇ ಒಂದು ಕಾರಣದಿಂದ ಅರ್ಜುನನ್ನು ಕೆಣಕುವುದಕ್ಕೆ ಮುಂದಾದ್ರೆ ನಿನ್ನ ಬದುಕಿಗೆ ಉಳಿಗಾಲ ಇಲ್ಲ ಅನ್ನೋದನ್ನ ಎಚ್ಚರಿಸ್ತಾ ಇದ್ದೇನೆ. ಆದ್ರಿಂದ ಯುದ್ಧ ಬೇಡ ನಿನಗೆ, ಬದುಕು ಬಾಳು, ಹೋಗು ಮನೆಗೆ. ಅರ್ಜುನ ಕರುಣೆಯುಳ್ಳ ಸುಬಟನು ಕೊಡಿಗೆ ಬಿಡರಿ ಬರುವನೆ ಕಿರೀಟಿ ನಮ್ಮನು ಸೋಲು ಮೆಚ್ಚುವಂತೆ ಬರೋದು ಅರಿದರಿಲ್ಲ ನಿನಗೆ ದೋಷ ಸರಳನಾದರೇನು ಕೈಯ ಕುರಿಯ ನೀಕಿಸೋ. ಅರ್ಜುನ, ಗರುಡನ ಒಲುಮೆಯುಳ್ಳವರಿಗೆ ಬಳಿ ಹೆದರಿಕೆಯೇ. ಅವನ್ನ ಕಂಡು ಹೆದರುವವರು ತುಂಬಾ ಜನ ಇದ್ದಾರೆ. ಆದ್ರೆ ಭ್ರಷ್ಟತೆಯನ್ನು ಹಾಗಲ್ಲ, ತನ್ನ ಕೈಯಲ್ಲಿ ಬಳಿಯನ್ನ ಸರ್ಪವನ್ನ ಆಡಿಸುವ ರೇಖೆಯನ್ನ ಉಳ್ಳಂತವನು ಇದ್ದ. ಹಾಗಾಗಿ ನೀನು ವಿಷಯ ಸರ್ಪ ಅಂತ ಆದ್ರೆ ನಿನ್ನನ್ನು ಆಡಿಸುವ ಗರುಡ ನಾನು ಅಂತಂದು ನೀನು ಹೇಳಿದೆಯಲ್ಲ, ಎಲ್ಲ ಲೋಕದಲ್ಲಿಯೂ ನನ್ನನ್ನ ಹೊಗಳ್ತಾ ಇದ್ದಾರೆ ಅಂತೇಳಿ. ಆ ಲೋಕದಲ್ಲಿ ಒಂದನ್ನೇ ಬಿಡು, ನಾನು ಇಲ್ಲ, ನನ್ನ ಅಪ್ಪ ಇಲ್ಲ. ಈಗ ನೀನೇ ಹೇಳಿದೀಯ ಅಪ್ಪನ ಮಗ ಹೌದನ್ನು ಸಾಬೀತನ್ನ ಮಾಡಿದ್ದೀಯ. ನನ್ನ ಜೀವನದ ಕೊನೆಯವರೆಗೆ ಅಪ್ಪನ ಮಗ ಹೌದು ಅನ್ನೋದನ್ನ ಸಾಬೀತು ಮಾಡುವ ಕಾರಣಕ್ಕಾಗಿ ಯುದ್ಧರಂಗವನ್ನ ಆಯ್ಕೆಯನ್ನ ಮಾಡಿಕೊಂಡಿದ್ದೇನೆ. ಹಾಗಾಗಿ ನಿನ್ನ ಈ ಮಾತುಗಳು ಅಗತ್ಯತೆ ಇಲ್ಲ. ಸುರರು ಇದ್ದರೆ, ನಿನ್ನ ಜೊತೆಗೆ ಸುರರು ಇದ್ದರೆ ಅವರು ನಿನ್ನನ್ನು ಈವರೆಗೆ ಹೊಗಳ್ಬಹುದು ಅಂತ ಆದ್ರೆ ಇನ್ನು ಮುಂದೆ ಈ ರಜತೆಯನ್ನು ಹೋಗುತ್ತಾರೆ ನೋಡು, ಆ ರೀತಿ ಯುದ್ಧ ಮಾಡ್ತೇನೆ.
ಮನಸ್ಸಿಗೆ ಆದಂತಹ ಆಘಾತವನ್ನ ಅವನಲ್ಲಿ ಹೇಳಿದ್ರೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ನಿನ್ನಲ್ಲಿಯೇ ನಾನು ಹೇಳಿಕೊಳ್ಳಬೇಕು. ಆ ಹುಡುಗನನ್ನು ನೀನು ಗಮನಿಸ್ತಾ ಇದೀಯಾ, ನೋಡ್ತಾ ಇದೀಯಾ? ನೋಡಿದರೆ ನೋಡುಗರ ಮನಸ್ಸನ್ನ ಸೂರೆಗೊಳ್ಳುವಂತಹ ಶಕ್ತಿ ಅವನಲ್ಲಿ ಇದೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಅಷ್ಟೇ ಅಲ್ಲ, ನನಗೆ ವಿದ್ಯೆಯನ್ನ ಹೇಳಿಕೊಟ್ಟಂತಹ ಗುರುಗಳ ನೆನಪು ನನಗೆ ಆಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲ ಭಾವನೆಗಳ ತುಮರ ಇವನನ್ನ ನೋಡಿದಾಗ ನನ್ನನ್ನ ಕಾಡ್ತಾ ಇದೆ. ಕೃಷ್ಣ, ನನ್ನಿಂದ ಇವನ್ನ ಕೊಲ್ಲುವುದಕ್ಕೆ ಸಾಧ್ಯ ಆಗಲಾರದೇನು ಎನ್ನುವಂತಹ ಭಾವನೆ ನನಗೆ ಉಂಟಾಗ್ತಾ ಇದೆ. ಅರ್ಜುನ, ದೇವರೇ, ನಾನು ಮೊದಲೇ ಹೇಳಿದ್ದು ಘಾತವಾದನುವಂತಹ ಆಘಾತ ಆದಾಗ ನನ್ನನ್ನು ದೇವರ ಸ್ಥಾನದಲ್ಲಿತ್ತು ನನಗೆ ಜವಾಬ್ದಾರಿಯನ್ನು ಕೊಡ್ತೀನಿ. ಹೌದು, ಈಗ ಎದುರಾಗಿ ಬಂದಾಗ ಒಂದೊಬ್ಬ ಆಪ್ತನಾಗಿ ನೀವು ನನ್ನನ್ನು ಸ್ವೀಕರಿಸಿ ನೀವು ಸಮಾಲೋಚನೆ ಮಾಡ್ತಾ ಇದ್ದೀಯ. ನಾನಿಲ್ಲಿ ಮೊದಲೇ ನಾ ಹೇಳ್ತೇನೆ, ಔಚಿತ್ಯದ ಆಚೆ ಮಾತಾಡುವುದಿಲ್ಲ. ಯಾಕೆಂದ್ರೆ ಅವರಿವರು ಹೇಳಬೇಕಾದ್ದು ಅಲ್ಲ, ಮಾತನಾಡುವುದಲ್ಲ. ಯುದ್ಧದ ಆರಂಭ ದಿನದಲ್ಲಿಯೇ ಮಗ ಮಾತಾಡಿದ್ದು. ಹೌದು, ನೋಡಿದವರು ಕೇಳಿದವರು ಹೆಚ್ಚಾಯಿತು ಅನ್ನೋಷ್ಟು ಮಾತಾಡಿ ಆಗಿ ಹೋಗಿ. ಅದಕ್ಕೆ ನಾನು ಬಹಳ ಅಗತ್ಯ ಇದ್ದಷ್ಟು ಮಾತ್ರ ಹೇಳ್ತಾ ಇದ್ದೇನೆ. ನನ್ನಲ್ಲಿ ಹೇಳ್ಕೊಳ್ತಾ ಇದೆಯಲ್ಲ ನೀನು, ಇವತ್ತಿನ ಈ ಕ್ಷಣದಲ್ಲಿ ಈ ಸ್ಥಳದ ನನ್ನ ಉದ್ಘಾಟಿಸಿದ್ದ ಹೇಗೆ ಅರ್ಜುನ ನುಡಿದಳು ಮಾತೊಳಗ್ ಧ್ವಂಸಿ. ಕೌಸಲ ಅಂತ ನನ್ನ ಹೆಸರು. ಹೌದೌದು, ಕೌಸನೆಂಬವನನ್ನು ಕೊಂದೆ. ನನ್ನ ಹುಟ್ಟಿದಾರದ್ದೇ ಇಲ್ಲಿಯ ತನಕ ಬದುಕಿನಲ್ಲಿ ಬರುವಂತಹ ಮೋಹ ಎನ್ನುವಂತಹ ಕಂಸ, ಧರ್ಮ ಎನ್ನುವ ಕಂಸ, ಸಾಮಾಜಿಕ ಆಚರಣೆ ಅನ್ನೋದು ಕೊನೆಗೆ ಆ ನಡೆಯುವಲ್ಲಿ ನುಡಿಯುವಲ್ಲಿ ನಮ್ಮ ವಯಸ್ಸು ನಮಗೆ ಕಂಸವಾಗ್ತದೆ. ತಡೆ ಹಿಡಿಬಿಡ್ತದೆ. ಈ ಎಲ್ಲವನ್ನೂ ದಾಟಿದವನ ಅವನನ್ನು ನೀವು ಹಾಗಾಯ್ತು ಹೀಗಾಯ್ತು ಮಗನನ್ನಾಗಿ ಕಾಣ್ತಾ ಹೇಳ್ತಾ ಇದೆಯಲ್ಲ. ಇಂತಹ ಮೋಹಗಳು ಹರಿಯೇ ಪರಿಸ್ಥಿತೇನೆ ಅಧಿಕಾರಿ ಕಡೆ ನೋಡೋಣ. ಕೇಳ